ಅತ್ಯಂತ ವಿನಯವಾಗಿ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಮ್ಮ ಅಶೋಕ ಪ್ರೌಢಶಾಲೆಯಲ್ಲಿ ಬಹಳ ಅತ್ಯದ್ಭುತವಾದ ಕಾರ್ಯಕ್ರಮ ಈ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅಂದರೆ ಬಹಳ ಖುಷಿಯಾಗುತ್ತೆ. ಹೊಸ ಹೆಜ್ಜೆ ಹೊಸ ಕನಸು, ಎಷ್ಟು ಸೊಗಸಾಗಿದೆ ನೋಡಿ. ಇವತ್ತು ಪೋಷಕರನ್ನು ಕರೆಸಿ ಆ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರಿಂದದವರು ಎಲ್ಲರೂ ಕೂಡಿ ನಮ್ಮ ಪೋಷಕರಿಗೆ ಪಾದಪೂಜೆ ಮಾಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಬಹಳ ಹೆಮ್ಮೆಯಿಂದ ಮೆರೆದಿದ್ದಾರೆ ಅನ್ನೋದು ತುಂಬ ಸಂತೋಷ ಆಗುತ್ತೆ. ಅದರಲ್ಲೂ ಇಡೀ ನಮ್ಮ ಶಿಕ್ಷಕ ವೃಂದವನ್ನು ಸ್ಪಂದಿಸುವ ಒಂದು ಕಾರ್ಯಕ್ರಮ, ನಮ್ಮ ವಿದ್ಯಾರ್ಥಿಗಳನ್ನು ಸ್ಪಂದಿಸುವ ಮತ್ತು ಪೋಷಕರನ್ನು ಸ್ಪಂದಿಸುವ ಬಹಳ ಸುಂದರವಾದ ಕಾರ್ಯಕ್ರಮ ಇವತ್ತು. ನಾನು ಹೇಳೋದು ಇಷ್ಟೇ ನೋಡಿ, ಆದಷ್ಟು ನಾವು ಖಾಸಗಿ ಶಾಲೆಗಳಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನೋಡ್ತೀವಿ. ನಮ್ಮ ಇಲ್ಲಿ ಅಶೋಕ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಚಿಕ್ಕದಾಗಿದ್ರು ಎಷ್ಟು ಚೊಕ್ಕವಾಗಿ ಮೂಡಿ ಬಂತು ಅಂದರೆ ತುಂಬ ಖುಷಿ. ಸ್ಪೆಷಲ್ ಥ್ಯಾಂಕ್ಸ್ ನಾನು ನಮ್ಮ ಲೋಕೇಶ್ ಅವ್ರಿಗೆ ಹೇಳಬೇಕು, ಯಾಕೆಂದರೆ ಅವರು ಇನ್ವೈಟ್ ಮಾಡಿದಾಗ ಭಾಳ ಖುಷಿ ಆಯಿತು. ಇದು 2ನೇ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿರೋದು. ಎಲ್ಲ ಇವರ ಒಡನಾಟಗಳಾಗಿರ್ಬೋದು ಮತ್ತು ನಮ್ಮ ಶಿಕ್ಷಕರ ಒಂದು ಒಟ್ಟಿಕೊಳ್ಳಿಸ ಮೂಟು ಇರ್ಬೋದು, ನಮ್ಮ ಸ್ಟೂಡೆಂಟ್ಸಲ್ಲಿ ಸ್ಪಂದಿಸುವಂಥ ಗುಣ ಆಗಿರ್ಬೋದು, ಇಟ್ಸ್ ರಿಯಲಿ ಗ್ರೇಸ್ಫುಲ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ನನಗೆ 2026 ಒಂದು ಆಸೆ ಇತ್ತು, ಕೌನ್ಸಲಿಂಗ್ ಆಸ್ಪೆಕ್ಟ್ಸ್ನ ಇಟ್ಕೊಂಡು ಎಸ್ಪೆಷಲಿ ಇಂಥ ಗೌರ್ಮೆಂಟ್ ಹೆಡೆಡ್ ಶಾಲೆಗಳಿಗೆ ಹೋಗಿ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮತ್ತು ಮಕ್ಕಳಿಗೆ ತರಬೇತಿ ಕೊಡುವ ಒಂದು ಚಾಲನೆ ಮಾಡಬೇಕು ಅಂತ. ಇವತ್ತು ಆ ಕಾರ್ಯಕ್ರಮದ ಒಂದು ಸಣ್ಣ ಚಾಲನೆ ಅಂತ ಅಂದ್ಕೊಳ್ಳಿ. ಸತತವಾಗಿ ನನಗೆ ಈ ಒಡನಾಟ ಬೇಕು. ನೀವು ನಮ್ಮ ಸೆಕ್ರೆಟರಿ ಸರ್ ಸರ್ ಹತ್ರನೂ ಚನ್ಮಲಯ್ಯ ಸರ್ ಹತ್ರ ಕೇಳ್ಕೊಂಡಾಗ, ಡೈರೆಕ್ಟರ್ ಹತ್ರ ಕೇಳ್ಕೊಂಡಾಗ, ಪ್ರಿನ್ಸಿಪಲ್ ಹತ್ರ ಕೇಳ್ಕೊಂಡಾಗ ಎಸ್ ಮೇಡಮ್ ಅಂದರು, ಭಾಳ ಖುಷಿಯಾಗಿದೆ. ಸೊ ನಾನು ಎಲ್ಲರಿಗೂ ಮೈಸೂರಿನ ಜನತೆಗೆ ಹೇಳೋದು ಇಷ್ಟೇ, ನಾವು ಒಂದು 23 ಸ್ಕೂಲ್ಗಳನ್ನ ಆಗಲೇ ನೋಂದಾಯಿಸ್ಕೊಳ್ಳೋಕ್ಕೆ ಕೇಳ್ಕೊಂಡಿದ್ದೀವಿ. ಅದರಲ್ಲಿ 21 ಸ್ಕೂಲ್ಗಳು ಮುಂದೆ ಬಂದಿವೆ. ಬಹಳ ಹೃದಯವಂತಿಕೆಯಿಂದ ನಮ್ಮನ್ನ ಕೇಳ್ತಾ ಇದ್ದಾರೆ, ಮೇಡಮ್ ಬನ್ನಿ ಮಾಡಿ. ಸೊ ಇಟ್ ಈಸ್ ಎ ಫ್ರೂಟ್ಫುಲ್ ಥಿಂಗ್. ನಾವು ನಮ್ಮ ಬೀಯಿಂಗ್ಗೆ ಮನೋವಿಜ್ಞಾನಿಯಾಗಿ ಒಂದು ಒಳ್ಳೆ ಕೆಲಸ ಅಂತ ಅಂದ್ಕೊಂಡು ಸತತವಾಗಿ ಹೋರಾಟ ಮಾಡಿ ಈ ಕೆಲಸವನ್ನು ಇನ್ನೂ ಚೆನ್ನಾಗಿ ಮೂಡಿಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಮುಂದೆ ಇರಲಿ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ದ ಮೀಡಿಯಾ ಬ್ರದರ್ಸ್ ಫಾರ್ ಸ್ಪ್ರೆಡಿಂಗ್ ಮೈ ವಾಯ್ಸ್ ಎವ್ರಿ ಟೈಮ್. ಮೈಸೂರಿನಲ್ಲಿ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಇದು. ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನು ಮುಂದೆ ಮೂಡ್ ಬಂದಾಗ ನೀವೆಲ್ಲರೂ ನೋಡ್ತೀರಾ. ತುಂಬ ಖುಷಿ. ನಮ್ಮ ಶಿಕ್ಷಕರ ಮತ್ತು ಪ್ರತಿಯೊಬ್ಬರ ಸಹಕಾರ ನಮ್ಮ ಜೊತೆ ಇದ್ದಾಗ ಮಕ್ಕಳಲ್ಲಿ ಒಂದು ಮೌಲ್ಯವನ್ನು ಮೂಡುವ ಒಂದು ಕೆಲಸಕ್ಕೆ ನಾನು ಸೈ ಅಂತ ನಿಂತೀನಿ ಅಂದಾಗ ಅದು ಬಹಳ ಆನಂದ ನನಗೆ. ಯಾಕೆಂದರೆ ನನ್ನ ಊರು ಮೈಸೂರು, ಊರು ಮೈಸೂರಿನಲ್ಲಿ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ನನ್ನಲ್ಲಿ ತುಂಬ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ರೇಮ್ ರಾಜೀವ್ ಅಂತ ಅಶೋಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿ ಸುಮಾರು 10 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆ ಸುಮಾರು 1983ರಲ್ಲಿ ಸ್ಥಾಪನೆಯಾಗಿದೆ. ಸುಮಾರು 43 ವಸಂತಗಳನ್ನು ಕಳೆದಿದೆ. ಹಾಗೆ ನಮ್ಮ ಸಂಸ್ಥೆ SCR ಸಂಸ್ಥೆ, ಶ್ರೀ ಚನ್ನಕೇಶವ ಸ್ವಾಮಿ ಸಂಸ್ಥೆ ಸುಮಾರು 53 ವಸಂತಗಳನ್ನು ತುಂಬಿದೆ. ನಮ್ಮ ಸಂಸ್ಥೆಯ ಉದ್ದೇಶ ಎಲ್ಲ ಬಡ ಮಕ್ಕಳಿಗೆ, ಎಲ್ಲ ಹಿಂದುಳಿದ ವರ್ಗದ ಎಲ್ಲ ಮಕ್ಕಳಿಗೆ ಭವಿಷ್ಯವನ್ನು ಕಟ್ಟಿಕೊಡ್ಬೇಕು, ಉತ್ತಮ ಶಿಕ್ಷಣವನ್ನು ಕೊಡಬೇಕು, ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶ ಅದಾಗಿದೆ. ಅದಕ್ಕೋಸ್ಕರ ಮಕ್ಕಳ ಎಲ್ಲ ಬೆಳವಣಿಗೆಗೋಸ್ಕರ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಕಂಪ್ಯೂಟರ್ ಎಜುಕೇಷನ್ ಇರ್ಬೋದು, ಸ್ಕಿಲ್ ಓರಿಯೆಂಟೆಡ್ ಕೌಶಲ್ಯಾಧಾರಿತ ಶಿಕ್ಷಣ, ಜೊತೆಗೆ ಮೌಲ್ಯ ಶಿಕ್ಷಣ, ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸು ಮತ್ತು ಇತ್ತೀಚೆಗೆ ಅವರ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಲುವಾಗಿ ಈ ಕಳೆದ ಒಂದು ತಿಂಗಳಿಂದ ಕರಾಟೆ, ಆತ್ಮರಕ್ಷಣೆಗೋಸ್ಕರ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅದೂ ಕೂಡ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಮಕ್ಕಳ ಇರ್ತಕ್ಕಂತಹ ಸೂಕ್ತ ಪ್ರತಿಭೆಗಳನ್ನು ಹೊರಹೊಮ್ಮಿಸೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ನಮ್ಮ ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಸಂಸ್ಥೆ, ನಮ್ಮ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.